ಹೌದು, ನಿಧಿಗೆ ಕಂಪ್ಲೀಟ್ ಆಗಿ ಶಾಕ್ ಆಗಿದೆ. ಯಾಕೆಂದ್ರೆ ರಿಯಾ ಪ್ರೆಗ್ನೆಂಟ್ ಆಗಿರುವಂತದ್ದು ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ತುಂಬಾನೇ ಸೀಕ್ರೆಟ್ ಆಗಿ ರಿಯಾ ಇಟ್ಕೊಂಡಿರ್ತಾರೆ. ಆದ್ರೆ ಈಗ ಕರ್ಣಗೆ ವಿಚಾರ ಗೊತ್ತಾಗುತ್ತೆ. ಜೊತೆಗೆ ಸಂಜಯ್ ಇನ್ನೊಂದು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳಕ್ ಹೊರಟಿರುವಂತದ್ದು. ರಿಯಾಗಿ ಈ ರೀತಿ ಅನ್ಯಾಯ ಮಾಡ್ತಿರುವಂತಹ ವಿಚಾರ ನಿಧಿಗೆ ಗೊತ್ತಾದ ತಕ್ಷಣಕ್ಕೆ ಕಂಪ್ಲೀಟ್ ಆಗಿ ಆಶ್ಚರ್ಯವಾಗುತ್ತೆ. ಯಾಕೆಂದ್ರೆ ಆಕೆ ಕೂಡ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ ಇಂಥ ಒಂದು ಕೆಟ್ಟ ಕೆಲಸವನ್ನ ಸಂಜಯ್ ಮಾಡ್ತಾನೆ ಅಂತ. ಕರ್ಣನಿಗೆ ವಿಷಯ ಗೊತ್ತಾಗುತ್ತೆ ಅಂತ ಆದಷ್ಟು ಬೇಗ ಮನೆಗೆ ಹೋಗಿ ನಿಶ್ಚಿತಾರ್ಥ ತಡೆಯಲೇಬೇಕು, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ, ನನ್ನ ಜೊತೆಗೆ ನಾನು ಇರ್ತೀನಿ ಅಂತ ರಿಯಾಗೆ ಸಪೋರ್ಟ್ ಮಾಡುವ ಮೂಲಕ ಕರ್ಣ ಜೊತೆಯಾಗಿ ನಿಂತಿದ್ದಾನೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆ ವಿಚಾರ, ಒಳ್ಳೆ ತಿರುವು ಕೂಡ ಬರ್ತಾ ಇದೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ನಿಧಿ ಮುಂದೆ ಅಂದ್ರೆ ಬೈಯುವಂತದ್ದು ಎಲ್ಲವನ್ನು ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ನಿಶ್ಚಿತಾರ್ಥವನ್ನ ಮುರಿಯೋದು ಕರೆಕ್ಟ್ ಆಗಿ ಇದೆ. ರಿಯಾ ಮತ್ತೆ ಸಂಜಯ್ನ ಒಂದ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಸಂಜಯ್ ಇಷ್ಟ ಇಲ್ಲದೆ ನಾನು ನಿನ್ನ ಇಷ್ಟ ಪಡ್ತಾ ಇಲ್ಲ, ಅದು ಆಗಿದ್ದಾಗೋಯ್ತು ಹಾಗೆ ಹೀಗೆ ಅಂತ ಅಲ್ಲಿ ಬೈದು ರಿಯಾಗಿ ಕಳಿಸ್ಬಿಟ್ಟಿರ್ತಾನೆ. ಸಂಜಯ್ ನಿಜವಾಗ್ಲೂ ಕೂಡ ಕೆಟ್ಟವನು. ಆತನ ಒಂದು ಬುದ್ಧಿ ಎಲ್ಲವನ್ನೂ ಕೂಡ ಇದಕ್ಕೆ ಕರ್ಣ ಬಿಚ್ಚಿಡುವಂತ ಟೈಮ್ ಬಂದಿದೆ. ಮನೆಯವರು ಎಲ್ರಿಗೂ ಕೂಡ ಈ ವಿಚಾರವನ್ನ ತಿಳಿಸ್ತಾ ಇದ್ದಾನೆ. ಆಗ ಮನೆಯವ್ರಿಗೂ ಕೂಡ ಕಂಪ್ಲೀಟ್ ಆಗಿ ಶಾಕ್ ಆಗುತ್ತೆ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ, ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.